ಓಂ ನಮೋ ನಾರಾಯಣಾಯ. ಭಗವದಾಶ್ರಿತ ಸಮಸ್ತ ಭಕ್ತ ಮಹಾಜನರಲ್ಲಿ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ ಮತ್ತು ಶ್ರೀ ಚೆನ್ನಕೇಶವ ವೇದ ಗುರುಕುಲ ಗ್ರೂಪ್ನಲ್ಲಿ ಸೇರಿರುವಂಥ ಎಲ್ಲ ಸದಸ್ಯರಿಗೂ ಇಂದು ಏಕಾದಶಿ ಹಬ್ಬದ ಶುಭಾಶಯಗಳು. ಪರಮ ಪವಿತ್ರವಾದಂಥ ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬಂದಿದ್ದು, ಅದರಲ್ಲೂ ಕೂಡ ಇವತ್ತು ಪ್ರಥಮ ಏಕಾದಶಿ ಎಂದು ನಾವು ಕರೆಯುವಂಥ ಪರಮ ಪವಿತ್ರವಾದ ಸುದಿನ ಇಂದು. ಈ ಏಕಾದಶಿ ಪ್ರಥಮ ಏಕಾದಶಿ ಎಂದರೆ ಇಂದಿನಿಂದ ಯತಿವರೇಣ್ಯರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವ ಅಂಗವಾಗಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯವರೆಗೆ ಚಾತುರ್ಮಾಸ್ಯ ಅಂದರೆ ಆಚಾರ್ಯತ್ರಯರ ಪೀಠವಾದಂಥ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜರ ಪೀಠವಾದಂಥ ಆ ಪೀಠವನ್ನು ರಕ್ಷಣೆ ಮಾಡಿಕೊಂಡು ಬರುವಂಥ ಯತಿವರೇಣ್ಯರು, ಮಹಾ ಪುಣ್ಯಾತ್ಮರಾದಂಥ ಗುರುಗಳು ಒಂದು ಕಡೆ ನೆಲೆಯಾಗಿ ಭಗವದ್ಭಕ್ತರೆಲ್ಲರಿಗೂ ಕೂಡ ಉಪನ್ಯಾಸಗಳನ್ನು ಸಾತ್ವಿಕ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಮಾರ್ಗವನ್ನು ಸೂಚನೆ ಮಾಡುವುದಕ್ಕೋಸ್ಕರ ಇಂದಿನಿಂದ ಚಾತುರ್ಮಾಸ್ಯ ವ್ರತ ಅಂತೇಳಿ ಕೈಗೊಳ್ತಾರೆ. ಇದು ಇಂಥ ದಿವ್ಯ ವ್ರತಕ್ಕೆ ನಾಂದಿಯಾಗಿರುವ ಕಾರಣ ಪ್ರಥಮ ಏಕಾದಶಿ ಅಂತಲೂ, ವರ್ಷ ಋತುವಿನ ಆರಂಭ ಕಾಲವಾದಂಥ ಈ ಒಂದು ಆಷಾಢ ಮಾಸದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಅಂತಲೂ, ಮತ್ತು ದಕ್ಷಿಣಾಯನ ಉತ್ತರಾಯಣ ಮುಕ್ತಾಯವಾಗಿ ದಕ್ಷಿಣಾಯನದ ಆರಂಭ ಕಾಲವಾದ್ದರಿಂದ ಪ್ರಥಮ ಏಕಾದಶಿ ಅಂತಲೂ ಅನೇಕ ವಿಧಾನಗಳಿಂದ ಇದನ್ನು ಶಾಸ್ತ್ರಕಾರರು ವರ್ಣನೆ ಮಾಡಿದ್ದಾರೆ. ಈ ಪರಮ ಪವಿತ್ರವಾದ ಏಕಾದಶಿಯನ್ನು ನಿರ್ಜಲ ಏಕಾದಶಿಯಾಗಿ ಆಚರಣೆ ಮಾಡುವಂಥ ಅನೇಕ ಪುಣ್ಯಾತ್ಮರು, ವೇದ ಬ್ರಾಹ್ಮಣರು, ಸಾತ್ವಿಕರು, ಬ್ರಹ್ಮಚಾರಿಗಳು, ಯತಿವರೇಣ್ಯರು, ಅನೇಕ ವಿಧ ಬ್ರಾಹ್ಮಣರು ಏಕಾದಶಿಯಿಂದ ದ್ವಾದಶಿಯ ಪ್ರಾತಃ ಕಾಲದವರೆಗೂ ಕೂಡ ನೀರನ್ನು ಕೂಡ ಸೇವನೆ ಮಾಡದೆ ಅನವರತ ಪರಮಾತ್ಮನ ನಾಮಚಿಂತನೆ ಮಾಡ್ತಾ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಓಂ ನಮೋ ನಾರಾಯಣ, ಭಾಗವತಾದಿ ಸದ್ಗ್ರಂಥಗಳನ್ನು ಪಠನ ಮಾಡ್ತಾ ಈ ಒಂದು ಪವಿತ್ರವಾದ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ನಿರ್ಜಲ ಏಕಾದಶಿ ಎಲ್ಲರಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದರೆ ಕಲ್ಪ, ನಿರ್ಜಲ ಏಕಾದಶಿಯನ್ನು ಮಾಡುವುದು ಕಲ್ಪ ಎಂದು. ಆದರೆ ಅನುಕಲ್ಪ ಅಂತ ಕೂಡ ಒಂದು ವಿಧಾನ. ನಿರ್ಜಲ ಏಕಾದಶಿ ನಮ್ಮಲ್ಲಿ ಮಾಡುವುದಕ್ಕೆ ಆಗುವುದಿಲ್ಲ ಎಂದರೆ ಅನುಕಲ್ಪದ ವಿಧಾನವಿರುತ್ತದೆ. ಏಕಾದಶಿಯು ಅತ್ಯಂತ ಪವಿತ್ರವಾದ ಒಂದು ಮಹಾಪರ್ವ. 24 ಏಕಾದಶಿಗಳಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಅತ್ಯಂತ ಮಹಾ ಪವಿತ್ರವಾದಂಥ ಶುಭ ವ್ರತ. ಇಂದು ಅಂತರಂಗ ಬಹಿರಂಗಗಳಲ್ಲಿ ನಾರಾಯಣನ ಆರಾಧನೆಯನ್ನು ಮಾಡಬೇಕು. ಶ್ರೀಮನ್ನಾರಾಯಣರ ದಿವ್ಯ ಸೇವೆಯನ್ನು ಮಾಡುತ್ತಾ ಅದಕ್ಕೆ ಪೋಷಕವಾಗುವಂತೆ ಶಾಸ್ತ್ರ ಮರ್ಯಾದೆಯನ್ನು ಅನುಸರಿಸಿ ಆಹಾರ ಸೇವೆಯನ್ನು ವರ್ಜಿಸಿ ಅಥವಾ ಯಥಾಶಕ್ತಿ ಪರಿಮಿತಿಗೊಳಿಸುವುದು ಮತ್ತು ಜಾಗರಣೆ, ಭಗವದ್ಧ್ಯಾನ ಮಾಡುವುದು ಧರ್ಮಸಮ್ಮತವೆಂದು ನಾವು ಭಾವಿಸುತ್ತೇವೆ. ಯಾರು ಇಂದ್ರಿಯ ಮನಸ್ಸುಗಳಿಗೆ ಆಹಾರವನ್ನು ಕೊಡದೆ ಉಪವಾಸ ಮಾಡಿಸುತ್ತಾನೆಯೋ ಅವನನ್ನು ಶಬ್ದ, ಸ್ಪರ್ಶ ಮುಂತಾದ ವಿಷಯಗಳು ಬಿಟ್ಟು ಹೋಗುತ್ತವೆ. ಆದರೆ ವಿಷಯಾಭಿಲಾಷೆ ಎಂಬ ರಸವು ಮಾತ್ರ ಅವನನ್ನು ಬಿಡುವುದಿಲ್ಲ. ಆದರೆ ಪರಮಾತ್ಮನ ದರ್ಶನವಾದಾಗ ಆ ರಸವು ಹೊರಟು ಹೋಗುತ್ತದೆ ಎಂದು ಗೀತೆಯಲ್ಲಿ ಭಗವಂತರು ಹೇಳುತ್ತಾರೆ. ಅದರಂತೆ ಏಕಾದಶಿಯ ದಿನ ಇಂದ್ರಿಯಗಳಿಗೆ ಅವುಗಳ ವಿಷಯವನ್ನು ತಪ್ಪಿಸಿ ಉಪವಾಸ ನಿರಾಹಾರ ಮಾಡಿಸುವುದು ಒಳ್ಳೆಯದೇ ಆಗಿದೆ. ಆದರೆ ಆ ಉಪವಾಸದಲ್ಲಿಯೇ ನಿಲ್ಲದೆ ಭಗವಂತನ ಧ್ಯಾನವನ್ನು ಮಾಡಿ ಅವನನ್ನು ಸಾಕ್ಷಾತ್ಕಾರವನ್ನು ಪಡೆದರೆ ಆಗ ವಿಷಯಾಭಿಲಾಷೆ ಎಂಬ ರಸವು ಬತ್ತಿ ಹೋಗುತ್ತದೆ. ಪರಮಾನಂದ ಸ್ವರೂಪಿಯಾದ ಪರಮಾತ್ಮನಲ್ಲಿಯೇ ನೆಲೆಯು ಸಿಕ್ಕುತ್ತದೆ. ಅಂತಹ ಪರಮ ಪುರುಷಾರ್ಥದ ಪ್ರಾಪ್ತಿಗೋಸ್ಕರ ಇಂದು ನಿರಾಹಾರ ರೂಪವಾದ ಉಪವಾಸವನ್ನು ಮಾಡಿದರೆ ನಮ್ಮ ಅಜ್ಞಾನಗಳು ನಾಶವಾಗಿ ಸುಜ್ಞಾನವನ್ನು ಪರಮಾತ್ಮ ಕರುಣಿಸಿ ನಿರಂತರ ಭಗವದ್ ಅನುಗ್ರಹ ಪ್ರಾಪ್ತವಾಗುತ್ತದೆ. ಇಂಥ ಪ್ರಥಮ ಏಕಾದಶಿಯನ್ನು ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಮಾಡಿ ಪುನೀತರಾಗೋಣ ಎಂದು ಹಾರೈಸುತ್ತೇವೆ. ಹರೇ ರಾಮ. ಅನುಕಲ್ಪದ ವಿಧಾನವೆಂದರೆ ನಮ್ಮ
ಆರೋಗ್ಯಕ್ಕೆ ಅನುಕೂಲವಾಗಿ ಹಾಲು, ಹಣ್ಣು, ಗೆಡ್ಡೆ, ಗೆಣಸು, ಮಜ್ಜಿಗೆ ಈ ಪದಾರ್ಥವನ್ನು ನಾವು ಸೇವನೆಯನ್ನು ಮಾಡ್ತಾ ಮೌನವಾಗಿದ್ದು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಪರಮಾತ್ಮನ ಸನ್ನಿಹದಲ್ಲಿ ಪೂಜೆಯನ್ನು ಮಾಡ್ತಾ ಈ ಏಕಾದಶಿ ವ್ರತವನ್ನು ನಾವು ದೇವರ ನಾಮ ಸ್ಮರಣೆಯ ಮೂಲಕ ಈ ದಿನವನ್ನು ಪವಿತ್ರೀಕರಿಸಿಕೊಳ್ಬೇಕಾಗತ್ತೆ. ಮತ್ತು ಮರುದಿನ ದ್ವಾದಶಿಯ ಪ್ರಾತಃ ಕಾಲ 4:30ರಿಂದ 6:30 ಒಳಗಡೆ, ಸೂರ್ಯೋದಯದ ಒಳಗಡೆ 4:30ರಿಂದ 6:15 ಒಳಗಡೆ ನಾವು ಪರಮಾತ್ಮನಿಗೆ ಅಭಿಷೇಕಾದಿಗಳನ್ನು ಮಾಡಿ ಅಥವಾ ತಮ್ಮ ಸಂಪ್ರದಾಯದಂತೆ ದೇವರ ಪೂಜೆಯನ್ನು ಮಾಡಿ ನಾನಾ ವಿಧ ಭಕ್ಷ್ಯ ಭೋಜ್ಯಗಳನ್ನು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿ ಅದನ್ನು ತಾವು ಸ್ವೀಕಾರ ಮಾಡುವುದರಿಂದ ಏಕಾದಶಿಯ ಪೂರ್ಣ ಫಲ ಪ್ರಾಪ್ತವಾಗುತ್ತದೆ. ಈ ಏಕಾದಶಿಯಂದು ಏಕಾದಶಿ ವ್ರತ ಮಾಡುವಂಥ ಮಹನೀಯರು ನೆಲದ ಮೇಲೆ ಚಾಪೆಯನ್ನು ಹಾಕಿ ಅಲ್ಲಿ ವಿಶ್ರಾಂತಿಯನ್ನು ಮಾಡಬೇಕು. ಹೆಚ್ಚು ಮಾತನಾಡಬಾರದು. ದೇವರ ದರ್ಶನವನ್ನು ಮಾಡ್ತಾ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಮತ್ತು ಯಾವುದೇ ವ್ಯಾವಹಾರಿಕವಾದಂಥ ದಿನಚರಿಯನ್ನು ಹೆಚ್ಚು ಇಟ್ಟುಕೊಳ್ಬಾರ್ದು. ಸದಾ ಭಗವಂತನ ಸ್ಮರಣೆಯಿಂದ ಈ ಏಕಾದಶಿ ವ್ರತವನ್ನು ಮಾಡುವುದರಿಂದ ಶಾಸ್ತ್ರಕಾರರು ಯಾವ ಫಲ ಮನುಷ್ಯನಿಗೆ ಪ್ರಾಪ್ತವಾಗುತ್ತೆ, ಭಗವದ್ ಅನುಗ್ರಹ ನಾರಾಯಣನ ದಿವ್ಯ ಕೃಪೆ ಯಾವ ರೀತಿ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ. ಏಕಾದಶಿಯ ಉಪವಾಸದ ಆಚರಣೆಯಿಂದ 100 ಜನ್ಮಾಂತರಗಳ ಪಾಪವೆಂಬ ಕಟ್ಟಿಗೆಯು ಭಸ್ಮವಾಗಿ ಬಿಡುತ್ತದೆ. ನಮ್ಮ ಪಾಪ ದೋಷಗಳು ನಾಶವಾಗುತ್ತದೆ ಮತ್ತು ಮಹಾಯಜ್ಞಗಳ ಫಲವೂ ಕೂಡ ಇದರ 16ನೇ 1 ಭಾಗಕ್ಕೂ ಸಮವಾಗುವುದಿಲ್ಲ. ಅಶ್ವಮೇಧಾದಿ ಮಹಾ ಯಾಗದ ಪೂರ್ಣ ಫಲ ಏಕಾದಶಿಯ ವ್ರತದಿಂದ ನಮಗೆ ಪ್ರಾಪ್ತಿಯಾಗುತ್ತದಂತೆ. ಮಹಾತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿ ನದಿ ಸ್ನಾನ ಮಾಡಿದ ಪುಣ್ಯ ಫಲ ಈ ಏಕಾದಶಿಯ ವ್ರತದಿಂದ ಪ್ರಾಪ್ತವಾಗುತ್ತದಂತೆ. ಮತ್ತು ಯಾವ ಮನುಷ್ಯನಿಗೆ ಯಾವ ಕೊರತೆ ಇರುತ್ತೋ ಆ ಕೊರತೆ ನಿವಾರಣೆಯಾಗಿ ಸ್ವರ್ಗ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ, ರಾಜ್ಯ ಪ್ರಾಪ್ತಿ, ಸತ್ಸಂತಾನ ಪ್ರಾಪ್ತಿ, ಸತ್ಪತ್ನಿ ಪ್ರಾಪ್ತಿ ಮತ್ತು ದೇಹ ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನು ಕೂಡ ಇಹಪರ ಗತಿಯನ್ನು ಕೊಟ್ಟು ರಕ್ಷಣೆ ಮಾಡುವಂಥ ಶ್ರೀಮನ್ನಾರಾಯಣರ ದಿವ್ಯ ಆಶೀರ್ವಾದ ಎಲ್ಲ ರೀತಿಯಲ್ಲೂ ಕೂಡ ಐಹಿಕ ಫಲಗಳಿಗೆ ಪ್ರಾಪ್ತವಾಗುತ್ತದೆ. ಏಕಾದಶಿ ಎಂಬ ಶಬ್ದವನ್ನು ಕೇಳಿದೊಡನೆಯೇ ಯಮದೂತರು ಕೂಡ ಶಂಕಿತರಾಗುತ್ತಾರೆ. ಯಮನ ಭಯವೂ ಕೂಡ ತಪ್ಪುತ್ತದೆ. ಮತ್ತು ಪದ್ಮಪುರಾಣದಲ್ಲಿ ಒಂದು ಕಥೆಯೂ ಕೂಡ ಇದೆ. ಅತ್ಯಂತ ಪಾಪಿಷ್ಠಲಾದ ಹೆಂಗಸಳೊಬ್ಬಳು ಕ್ರೋಧವಶದಿಂದ ಏಕಾದಶಿ ಎಂದು ನಿರಾಹಾರ ಮಾಡಿ ಕಾರಣಾಂತರದಲ್ಲಿ ಮರಣವನ್ನು ಹೊಂದುತ್ತಾಳೆ. ಆದರೂ ಕೂಡ ಆಕೆಗೆ ಸ್ವರ್ಗ ಪ್ರಾಪ್ತಿಯಾಗಿದೆ. ಯಾವ ಕಾರಣ ಎಂದರೆ ಏಕಾದಶಿಯ ದಿವ್ಯ ವ್ರತದ ದಿನ ಆಕೆ ಉಪವಾಸವಿದ್ದು ಗೊತ್ತೋ ಗೊತ್ತಿಲ್ಲದಲ್ಲೋ ಯಾವ ರೀತಿಯೋ ಪರಮಾತ್ಮನ ಸ್ಮರಣೆ ಮಾಡಿದ್ದರಿಂದ ಅದರ ಫಲ ಆಕೆಗೆ ಪ್ರಾಪ್ತವಾಗಿದೆ ಎಂದು ಸಜ್ಜನರು ಹೇಳುತ್ತಾರೆ.